ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಲಾಟೆಗಳ ಬೆನ್ನಲ್ಲೇ ಜಿಬಿಎ ಈಗ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನಾದ್ಯಂತ ಅನಧಿಕೃತ ಬ್ಯಾನರ್ ತೆರವುಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಅನಧಿಕೃತ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ಉತ್ತಮವಾದಂಥ ಕೆಲಸ ಇದು ಜಿಬಿಎದು. ಸ್ಕೈ ವಾಕ್ ಮತ್ತು ಬಸ್ ಶೆಲ್ಟರ್ನಲ್ಲಿ ಹಾಕಲಾಗಿದ್ದ ಬ್ಯಾನರ್ಗಳು 473 ಬ್ಯಾನರ್ಗಳನ್ನು ತೆರವುಗೊಳಿಸಿ 15,000 ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ. ನೋಡಿ, ಎಲ್ಲ ಕಡೆಗಳಲ್ಲಿ ಏನು ನಮ್ಮದೇ ದರ್ಬಾರ್ ಅಂಥೇಳಿ ಕಂಡಲ್ಲಿ ಹಾಕ್ತಾಯಿದ್ರು. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಾಕೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನು ಕೊಟ್ಟರು ಜಿಬಿಎ ಆಯುಕ್ತರಿಗೆ. ಈಗ ಅನಧಿಕೃತ ಎಲ್ಲೆಲ್ಲಿ ಬ್ಯಾನರ್ ಹಾಕಿದ್ರು ಅದೆಲ್ಲವನ್ನೂ ಕೂಡ ತೆರವುಗೊಳಿಸಿದ್ದಾರೆ. ಒಟ್ಟು 473 15,000 ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದಾರೆ. ಸಾರ್ವಜನಿಕ ಆಸ್ತಿ ಅಂದರೆ ಇವರಪ್ಪನ ಮನೆ ಆಸ್ತಿ ಅನ್ನೋ ಥರ ಮಾಡ್ತಾಯಿದ್ರು ಕೆಲವೊಬ್ಬರು. ಏನವರು ಬ್ಯಾನರು ಕಟೌಟ್ಗಳು ಅವ್ರು ಆರಾಧಿಸ್ತಾ ಇದ್ವು. ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಾಯಿತ್ತು. ಕಿರಿಕಿರಿ ಆಗೋದ್ರಲ್ಲ ರೀ, ಮೊನ್ನೆ ಬಳ್ಳಾರಿದಾಯ್ತಲ್ಲ, ಹಂಗಾದ್ರೆ ಏನು ಮಾಡೋದು? ಆಮೇಲೆ ಹೊಡೆದಾಟಗಳು ಶುರುವಾಗ್ಬಿಡ್ತಿತ್ತು. ಹಾಗಾಗಿನೇ ಈಗ ಏನೇ ಮಾಡದಿದ್ದರೂ ಕೂಡ ಜಿಬಿಎ ಪರ್ಮಿಷನ್ ಬೇಕೇ ಬೇಕು ನಿಮಗೆ. ಅದು ಎಲ್ಲೆಲ್ಲಿ ಆ ಅಡ್ವರ್ಟೈಸ್ಮೆಂಟ್ಗಳೇನಿರ್ತಾವಲ್ಲ ಅಥವಾ ಪಾಲಿಕೆ ಗುರುತು ಮಾಡಿರುವಂಥ ಜಾಗಗಳಿದಾವಲ್ಲ ಅಲ್ಲಿ ಮಾತ್ರ ಹಾಕಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಈಗ ಬಳ್ಳಾರಿ ಬ್ಯಾನರ್ ಘರ್ಷಣೆ ಆದಮೇಲೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ಅನಿಸುತ್ತೆ. ಈಗ ತೆರವುಗೊಳಿಸುವಂತಹ ಪ್ರಕ್ರಿಯೆ ಹೇಗಾಯಿತು ಮತ್ತು ಇದು ಮುಂದಿನ ದಿನಗಳಲ್ಲಿ ಗಲಾಟೆಗೆ ಆಸ್ಪದ ಕೊಡದೇ ಇರಬಹುದು ಅಂತ ಹೇಳಿ? ಖಂಡಿತವಾಗ್ಲೂ ಪ್ರಭು, ಈಗ ಬಳ್ಳಾರಿ ಅಷ್ಟೇ ಅಲ್ಲದೆ ಶಿಡ್ಲಘಟ್ಟದಲ್ಲೂ ಕೂಡ ಬ್ಯಾನರ್ ವಿಚಾರದಲ್ಲಿ ಏನು ನಗರ ಪಾಲಿಕೆ ಆಯುಕ್ತರಿಗೆ ತರಾಟೆ ಆಯ್ತು. ರಾಜೀವ್ಗೌಡನವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳುವಂತು. ಅದೇ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರಲ್ಲಿ ಇರುವಂತಹ ಬ್ಯಾನರ್ ಗಳನ್ನು ಮೊದಲು ತೆರವು ಮಾಡಿ ಇದು ಸರ್ಕಾರಕ್ಕೆ ಮುಜುಗರ ತರುವಂತಹ ಘಟನೆ ಆಗ್ತಾ ಇದೆ. ಹಾಗಾಗಿ ಅದು ತಕ್ಷಣನೇ ಕ್ಲೀನ್ ಸಿಟಿ ಮಾಡಿ ಅನ್ನುವಂತಹ ಡೈರೆಕ್ಷನ್ ಹಿನ್ನೆಲೆಯಲ್ಲಿ ಜಿಬಿ ಅಧಿಕಾರಿಗಳು ನೇರವಾಗಿ ಇವತ್ತು ನಿನ್ನೆ 2-3 ದಿನದ ಪೀಳಿಗೆಗಳಿದ್ದಾರೆ. ಬೆಂಗಳೂರಿನ ಉತ್ತರ ಕೇಂದ್ರ ಹಾಗೇನೆ ಆ ಒಂದು ಭಾಗದಲ್ಲಿ ಗೆಲ್ಜಿ ಸ್ಕೈ ವಾಕ್ಗಳಿವೆ, ಬಸ್ ಶೆಲ್ಟರ್ಗಳಿವೆ, ಹಾಗೇನೆ ರಸ್ತೆ ಅಕ್ಕಪಕ್ಕದಲ್ಲಿ ಏನ್ ಬ್ಯಾನರ್ಗಳು ಹಾಕಿರ್ತಾರೆ, ಹೋರ್ಡಿಂಗ್ಸ್ ಹಾಕಿರ್ತಾರೆ, ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತ ಪ್ರಕ್ರಿಯೆ ಆಗಿದೆ. ಈಗಾಗಲೇ ಹೈಕೋರ್ಟ್ ಕೂಡ ಸೂಚನೆ ಇದೆ, ನಗರವನ್ನ ಸ್ವಚ್ಛವಾಗಿ ಇಡಬೇಕು. ಅನಧಿಕೃತ ಬ್ಯಾನರ್ಗಳು, ಬಂಡಿಂಗ್ಸ್, ಹೋರ್ಡಿಂಗ್ಸ್ ಗಳಿದ್ರೆ ನೇರವಾಗಿ ಖುದ್ದಾಗಿ ಅಂತವರ ಮೇಲೆ ಎಫ್ಐಆರ್ ದಾಖಲಿಸಿ ಅನ್ನೋದು ಸೂಚನೆ ಇತ್ತು. ಆದ್ರೆ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ವಹಿಸಿದ್ರು. ಕೆಲವು ರಾಜಕಾರಣಿಗಳ ಬರ್ತಡೇ ಆ ತರದ ವಿಷಯಗಳಿಗೆ ಅಲೋವನ್ನ ಮಾಡ್ತಿದ್ರು. ಅದನ್ನೇ ಈಗ ಬಂಡವಾಳ ಮಾಡ್ಕೊಂಡ ಕೆಲವು ಖಾಸಗಿ ಕಂಪನಿಯ ಜಾಹೀರಾತುಗಳು ಕೂಡ ನಗರದ ಹಲವು ಕಡೆ ಅನುಮತಿ ಇಲ್ಲದೇ ಈಗಾಗಲೇ ತಲೆ ಎದ್ದಿದ್ವು. ಇದೀಗ ಹಲವು ವಿಚಾರಗಳೀಗ ಸರ್ಕಾರಕ್ಕೆ ಇರಿಸುಮುಸುಂಟು ಮಾಡ್ತಾ ಇದೆ ಅಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಶಿವಾಜಿನಗರದಲ್ಲಿ 13, ಚಿಕ್ಕಪೇಟೆಯಲ್ಲಿ 22, ಶಾಂತಿನಗರದಲ್ಲಿ 7, ಸಿ.ವಿ. ರಾಮನಗರದಲ್ಲಿ 6 ಹಾಗೂ ಗಾಂಧಿನಗರದ 3 ಹೋರ್ಡಿಂಗ್ಸ್ ಗಳನ್ನ ಈಗಾಗಲೇ ತೆರವು ಮಾಡಿರುವಂತದ್ದು. ಇನ್ನು ಇವತ್ತು ಮತ್ತು ನಾಳೆನೂ ಕೂಡ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸಂಜೆ ಹೊತ್ತಿಗೆ ಎಷ್ಟು ತೆರವು ಕಾರ್ಯಾಚರಣೆ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗಲಿದೆ. ಥ್ಯಾಂಕ್ ಯು ಗಣೇಶ್.